ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತಿಂದ ನಾನು ಹೊಸ ಸೀಸನ್ ಅಂದರೆ ಹೊಸ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಿದ್ದೀನಿ. ದಯವಿಟ್ಟು ಎಲ್ಲರೂ ಸಹಕರಿಸಿ. ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಇವಾಗಲೇ ವಿಲೇಜ್ ಅಕೌಂಟ್ ಕಾಲ್ ಆಗಿದೆ. ಅದಕ್ಕೆ ಬೇಕಾಗಿರುವಂತಹ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ನಾನು ಇಂದಿನ ಮೊದಲನೇ ಸಂಚಿಕೆಯಲ್ಲಿ ಬಿಡಿಸ್ತಾ ಹೋಗ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ಮೊದಲನೆಯ ಪ್ರಶ್ನೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ್ದು. ಇದು ಮುಂದಿನ ಪ್ರತಿಯೊಂದು PC ಆಗಿರ್ಬೋದು, SD, FD ಪ್ರತಿಯೊಂದು ಎಕ್ಸಾಮ್ಸ್ಗಳಿಗೂ ಕೂಡ ಇದು ಸಹಾಯಕವಾಗುತ್ತಾ. ಮೊದಲನೆಯ ಪ್ರಶ್ನೆ, ಪ್ರತಿ ವರ್ಷ ಈ ದಿನವನ್ನು ರಾಷ್ಟ್ರೀಯ ಪಂಚಾಯತ್ ದಿನವಾಗಿ ಆಚರಿಸಲಾಗುತ್ತದೆ. ಆಪ್ಷನ್ ಎ ಏಪ್ರಿಲ್ 24, ಆಪ್ಷನ್ ಬಿ ಮಾರ್ಚ್ 14, ಆಪ್ಷನ್ ಸಿ ಡಿಸೆಂಬರ್ 10, ಆಪ್ಷನ್ ಡಿ ಮೇ 24. ಇದರಲ್ಲಿ ಸರಿಯಾದ ಉತ್ತರ ಅಂದರೆ ಏಪ್ರಿಲ್ 24ರಂದು ರಾಷ್ಟ್ರೀಯ ಪಂಚಾಯತ್ ದಿನವಾಗಿ ಆಚರಿಸಲಾಗುತ್ತದೆ. ಎರಡನೆಯ ಪ್ರಶ್ನೆ ಬಂದ್ಬಿಟ್ಟು, ಸಿಂಧೂ ನಾಗರಿಕತೆಯಲ್ಲಿ ಮನೆ ತಯಾರಿಕೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸಲಾಗುತ್ತಿತ್ತು? ಸಿಂಧೂ ನಾಗರಿಕತೆಯಲ್ಲಿ ಮನೆ ಕಟ್ಟಕ್ಕೆ ಯಾವುದನ್ನು ಬಳಸ್ತಿದ್ರು? ಎ ಕಲ್ಲು, ಬಿ ಇಟ್ಟಿಗೆಗಳು, ಸಿ ಬಿದಿರು, ಡಿ ಸಿಮೆಂಟ್. ಸರಿಯಾದ ಉತ್ತರ ಇಟ್ಟಿಗೆಗಳು. ಆವಾಗಲೇ ಇಟ್ಟಿಗೆಗಳನ್ನು ಸಿಂಧೂ ನಾಗರಿಕತೆಯಲ್ಲಿ ಬಳಸಿದಂತಹ ಕುರುಹುಗಳು ಇವೆ. ಇನ್ನು ಮೂರನೆಯ ಪ್ರಶ್ನೆ ಬಂದ್ಬಿಟ್ಟು, ವಿಂಡೋಸ್ನ ಮೊದಲ ಆವೃತ್ತಿ ಬಿಡುಗಡೆಯಾದ ವರ್ಷ? ವಿಂಡೋಸ್ ಅಂದರೆ ಇದು ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಿಸಿದ್ದು. ಎ 1988, 1998, 1985, 1975. ಸರಿಯಾದ ಉತ್ತರ 1985. ಇನ್ನು ನಾಲ್ಕನೆಯ ಪ್ರಶ್ನೆ ಬಂದ್ಬಿಟ್ಟು, ಪೇಟಿಎಂ ಎಂಬ ಪದ ಇದಕ್ಕೆ ಸಂಬಂಧಿಸಿದೆ? ಎ ಮದರ್ ಬೋರ್ಡ್, ಬಿ ಹಾರ್ಡ್ ಡಿಸ್ಕ್, ಸಿ ಮೈಕ್ರೋಪ್ರೊಸೆಸರ್, ಡಿ ಮೆಮೊರಿ ಚಿಪ್. ಸರಿಯಾದ ಉತ್ತರ ಅಂದರೆ ಮೈಕ್ರೋಪ್ರೊಸೆಸರ್. ಇದು ಪೇಟಿಎಂ ಎಂಬ ಪದ ಇದಕ್ಕೆ ಸಂಬಂಧಿಸಿದ್ದು. ಇನ್ನು ಐದನೆಯ ಪ್ರಶ್ನೆ ಬಂದ್ಬಿಟ್ಟು, ಬಾಂಗ್ಲಾದೇಶದಲ್ಲಿ ಪದ್ಮ ಸೇತುವೆ ರೈಲು ಸಂಪರ್ಕಕ್ಕೆ ಹಣ ನೀಡಿದ ದೇಶ ಯಾವುದು? ಬಾಂಗ್ಲಾದೇಶದಲ್ಲಿ ಪದ್ಮ ಎಂಬ ಸೇತುವೆಯನ್ನು ನಿರ್ಮಿಸ್ಯಾರ. ಅದು ರೈಲು ಸಂಪರ್ಕಕ್ಕೆ ಹಣ ನೀಡಿದ ದೇಶ ಯಾವುದು? ಎ ಭಾರತ, ಬಿ ಅಮೇರಿಕ, ಸಿ ಚೀನಾ, ಡಿ ರಷ್ಯಾ. ಸರಿಯಾದ ಉತ್ತರ ಬಂದ್ಬಿಟ್ಟು ಚೀನಾ ಆಗಿರ್ತದೆ. ಈ ಚೀನಾ ಬಾಂಗ್ಲಾದೇಶಕ್ಕೆ ಪದ್ಮ ಸೇತುವೆ ರೈಲು ಸಂಪರ್ಕಕ್ಕೆ ಹಣವನ್ನು ನೀಡಿದಂತಹ ದೇಶ ಆಗಿದೆ. ಇದೇ ರೀತಿ ಆರನೇ ಕ್ವಶನ್ ಬಂದ್ಬಿಟ್ಟು, ನಾವು ಜನರು ಎಂಬ ಪ್ರಸಿದ್ಧ ಪುಸ್ತಕವನ್ನು ಬರೆದವರು ಯಾರು? ಈ ಪುಸ್ತಕವನ್ನು ಬರೆದವರು ಯಾರು ಅಂದರೆ ಆಪ್ಷನ್ ಎ ಟಾಟಾ, ಆಪ್ಷನ್ ಬಿ TN ಕೌಲ್, ಆಪ್ಷನ್ ಸಿ ನಾನಿ ಪಾಲ್ಕಿವಾಲಾ, ಆಪ್ಷನ್ ಡಿ ವಿಶ್ವತ್ ಸಿಂಗ್. ಸರಿಯಾದ ಉತ್ತರ ಬಂದ್ಬಿಟ್ಟು ನಾನಿ ಪಾಲ್ಕಿವಾಲ್. ಇನ್ನು ಏಳನೆಯ ಪ್ರಶ್ನೆ ಬಂದ್ಬಿಟ್ಟು, ಇದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದೆ. ಮೊದಲ ಸಂಪೂರ್ಣ ಇಂಡಿಯನ್ ಬ್ಯಾಂಕನ್ನು ರಂದು ಸ್ಥಾಪಿಸಲಾಯಿತು ಅಂದರೆ ಯಾವ ವರ್ಷ ಸ್ಥಾಪಿಸಲಾಯಿತು ಅಂತ ಅರ್ಥ? ಎ 1984, ಬಿ 1981, ಸಿ 1875, ಡಿ 1894. ಸರಿಯಾದ ಉತ್ತರ ಬಂದ್ಬಿಟ್ಟು 1894ರಲ್ಲಿ ಮೊದಲ ಸಂಪೂರ್ಣ ಇಂಡಿಯನ್ ಬ್ಯಾಂಕನ್ನು ಸ್ಥಾಪಿಸಲಾಯಿತು. ಇನ್ನು ಎಂಟನೇ ಕ್ವಶನ್ ಬಂದ್ಬಿಟ್ಟು, ಈ ಕೆಳಗಿನ ಯಾವ ಕ್ಷೇತ್ರಗಳಲ್ಲಿ ಭಾರತಕ್ಕೆ ಅತಿ ಹೆಚ್ಚು ವಿದೇಶಿ ನೇರ ಹೂಡಿಕೆಯ ಒಳಹರಿವು ಬಂದಿದೆ? ಅತಿ ಹೆಚ್ಚು ನೇರ ಹೂಡಿಕೆಯ ಒಳಹರಿವು ಬಂದಿದ್ದು ಯಾವ ಕ್ಷೇತ್ರಕ್ಕೆ ಅಂದಾಗ ಆಪ್ಷನ್ ಎ ದೂರಸಂಪರ್ಕ, ಆಪ್ಷನ್ ಸಿ ಸಾರಿಗೆ ಸಂಪರ್ಕ, ಆಪ್ಷನ್ ಸಿ ವಿದೇಶಿ ವಿನಿಮಯ, ಆಪ್ಷನ್ ಡಿ ವಿದೇಶಿ ಹೂಡಿಕೆ. ಆನ್ಸರ್ ಬಂದ್ಬಿಟ್ಟು ದೂರ ಸಂಪರ್ಕದಿಂದ ನೇರ ಹೂಡಿಕೆಯ ಒಳಹರಿವು ಹರಿದಿದೆ. ಇನ್ನು ಒಂಬತ್ತನೇ ಕ್ವಶನ್ ಬಂದ್ಬಿಟ್ಟು, ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರು ಡ್ಯಾಶ್ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಹೊಂದಿದ್ದಾರೆ? ಆಪ್ಷನ್ ಎ ಹೈನುಗಾರಿಕೆ ಅಭಿವೃದ್ಧಿ, ಆಪ್ಷನ್ ಬಿ ಆರ್ಥಿಕ ಸುಧಾರಣೆಗಳು, ಆಪ್ಷನ್ ಸಿ ಕೋಳಿ ಅಭಿವೃದ್ಧಿ, ಆಪ್ಷನ್ ಡಿ ಪರಮಾಣು ಶಕ್ತಿ. ವರ್ಗೀಸ್ ಕುರಿಯನ್ ಶ್ವೇತ ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಹಾಗಾಗಿ ಇವರು ಹೈನುಗಾರಿಕೆಯ ಅಭಿವೃದ್ಧಿಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಹೆಚ್ಚಿನ ತಮ್ಮ ಶ್ರಮವನ್ನು ವಹಿಸಿದ್ದಾರೆ. ಇನ್ನು ಹತ್ತನೆಯ ಕ್ವಶನ್ ಬಂದ್ಬಿಟ್ಟು, ರಾಜ್ಯಸಭೆಗೆ ನಾಮನಿರ್ದೇಶಕಗೊಂಡ ಮೊದಲ ಭಾರತೀಯ ನಟಿ ಯಾರು? ರಾಜ್ಯಸಭೆಗೆ ನಾಮನಿರ್ದೇಶಕಗೊಂಡ ಮೊದಲ ಭಾರತೀಯ ನಟಿ ಯಾರು ಅಂದಾಗ ಆಪ್ಷನ್ ಇ ಜಯಪ್ರದಾ, ಆಪ್ಷನ್ ಬಿ ನರ್ಗಿಸ್ ದತ್, ಆಪ್ಷನ್ ಸಿ ರೇಖಾ, ಆಪ್ಷನ್ ಡಿ ಹೇಮಾ ಮಾಲಿನಿ. ಮೊದಲ ರಾಜ್ಯಸಭೆಗೆ ಆಯ್ಕೆಯಾದ ನಟಿ ಯಾರು ಅಂದರೆ ನರ್ಗಿಸ್ ದತ್ ಅವರು ಮೊದಲ ರಾಜ್ಯಸಭೆಗೆ ಆಯ್ಕೆಯಾದ ನಾಮನಿರ್ದೇಶಕಗೊಂಡ ಭಾರತೀಯ ನಟಿಯಾಗಿದ್ದಾರೆ. ಇನ್ನು 11ನೇ ಕ್ವಶನ್ ಬಂದ್ಬಿಟ್ಟು, ಪರಾಗಸ್ಪರ್ಶ
ಪರಾಗಸ್ಪರ್ಶವನ್ನು ಈ ಕೆಳಗಿನ ಯಾವುದನ್ನು ಅತ್ಯುತ್ತಮವಾಗಿ ವ್ಯಾಖ್ಯಾನಿಸುತ್ತದೆ? ಪರಾಗಸ್ಪರ್ಶ ಅಂದರೆ ಏನು ಅನ್ನೋದು ಈ 4 ಆಪ್ಷನ್ನಲ್ಲಿ ಹೇಳಬೇಕು. ಆಪ್ಷನ್ ಎ ಅಂಡಾಣುವಿನಲ್ಲಿ ಪರಾಗಕೊಳವೆಯ ಬೆಳವಣಿಗೆ. ಆಪ್ಷನ್ ಬಿ ಪರಾಗಕೋಶದಿಂದ ಶಲಾಗ್ರಾಹಕ್ಕೆ ಪರಾಗಕಣಗಳ ವರ್ಗಾವಣೆ. ಆಪ್ಷನ್ ಸಿ ಕೀಟಾಣುಗಳು ಹೂವನ್ನು ಭೇಟಿಯಾಗುವಿಕೆ. ಆಪ್ಷನ್ ಡಿ ಪರಾಗಧಾನ್ಯಗಳ ಚಿಗುರುವುದು. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಆದಂತಹ ಪರಾಗಕೋಶದಿಂದ ಶಲಾಗ್ರಾಹಕ್ಕೆ ಪರಾಗ ಕಣಗಳ ವರ್ಗಾವಣೆಯನ್ನು ನಾವು ಪರಾಗಸ್ಪರ್ಶ ಅಂತ ಕರಿತೀವಿ. 12ನೇ ಕ್ವಶನ್ನು, ವಿಶ್ವವಿಖ್ಯಾತ ಅಜಂತ ಗುಹೆಗಳು ನೆಲೆಗೊಂಡಿರುವ ರಾಜ್ಯ ಯಾವುದು? ಅಜಂತ ಎಲ್ಲೋರ ಗುಹೆಗಳು ಅಂತ ನಾವು ಕೇಳಿರ್ತೀವಲ್ವ, ಆ ಗುಹೆಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ ಅಂತ ಕೇಳಿದಾಗ ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಒರಿಸ್ಸಾ, ಆಪ್ಷನ್ ಡಿ ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಬಂದ್ಬಿಟ್ಟು ಮಹಾರಾಷ್ಟ್ರದಲ್ಲಿ ಅಜಂತ ಮತ್ತು ಎಲ್ಲೋರ ಗುಹೆಗಳನ್ನು ನಾವು ಕಾಣ್ಬೋದು. ಇನ್ನು 13ನೆಯ ಕ್ವಶನ್ ಬಂದ್ಬಿಟ್ಟು ಜೀವಸತ್ವ ಬಿ ರಾಸಾಯನಿಕ ಹೆಸರೇನು? ಜೀವಸತ್ವ ಬಿನ ರಾಸಾಯನಿಕ ಹೆಸರೇನು? ಆಪ್ಷನ್ ಎ ನಿಕೋಟಿನಮೈಡ್, ರಿಬೋಫ್ಲಾವಿನ್, ಸಿ ಥಯಾಮಿನ್, ಡಿ ಪಿಷ್ಟ. ಇದು ಬಂದ್ಬಿಟ್ಟು ಸರಿಯಾದ ಉತ್ತರ ನಿಕೋಟಿನಮೈಡ್ ಎಂಬುದು ಬಿ ಜೀವಸತ್ವದ ರಾಸಾಯನಿಕ ಹೆಸರು. 14ನೇ ಕ್ವಶನ್ ಬಂದ್ಬಿಟ್ಟು ಬೆಳಕು ಡ್ಯಾಶಲ್ಲಿ ಅತ್ಯಂತ ವೇಗವಾಗಿ ಚಲಿಸುತ್ತದೆ. ಬೆಳಕು ಯಾವುದರಲ್ಲಿ ವೇಗವಾಗಿ ಚಲಿಸ್ತತಿ ಅಂತ ಕೇಳಿದಾಗ ಆಪ್ಷನ್ ಎ ಸಾರಜನಕ, ಆಪ್ಷನ್ ಬಿ ನಿರ್ವಾತ, ಆಪ್ಷನ್ ಸಿ ನೀರು, ಆಪ್ಷನ್ ಡಿ ಗಾಜು. ಬೆಳಕು ಅತ್ಯಂತ ವೇಗವಾಗಿ ನಿರ್ವಾತದಲ್ಲಿ ಚಲಿಸ್ತತಿ ಅಂತ ಹೇಳ್ಬೋದು. ಇನ್ನು 15ನೇ ಕ್ವಶನ್, ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಸ್ಥಾಪಿತವಾಗಿ ಆಪ್ಷನ್ ಎ ಪುಣೆ, ಆಪ್ಷನ್ ಬಿ ಶ್ರೀಹರಿಕೋಟ, ಆಪ್ಷನ್ ಸಿ ತಿರುವನಂತಪುರಂ, ಆಪ್ಷನ್ ಡಿ ಅಹಮದಾಬಾದ್. ಇದರಲ್ಲಿ ಸರಿಯಾದ ಉತ್ತರ ಅಂದರೆ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಇರುವುದು ತಿರುವನಂತಪುರಮಲ್ಲಿ. ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಕೂಡ ಸಾಕಷ್ಟು ಪ್ರಶ್ನೆಗಳೊಂದಿಗೆ ಬರಬೇಕು ಅಂತ ನನ್ನ ಆಸೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಇದೇ ರೀತಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ. ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ತರುವಂತಹ ಪ್ರಯತ್ನ ಮಾಡುತ್ತೇನೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋವನ್ನು ನೋಡಿದ್ದೀರಾ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.